ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನೇತ್ರಾ ಕೆವಿ ವ್ಲಾಗ್ಸ್. ಇವತ್ತು ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಹೆಣ್ಣು ಮಕ್ಕಳು ಅಂದರೆ ಮದುವೆ ಆಗಿರುವಂತಹ ಮಹಿಳೆಯರಿಗೆ ಕಿಚನ್ ಪ್ರಮುಖವಾಗಿ ಇರುವಂಥ ಸ್ಥಳ. ಯಾಕೆ ಅಂದರೆ ನಮ್ಮ ಮಕ್ಕಳನ್ನ ಎಲ್ಲಿ ಅಮ್ಮ ಅಂತ ಕೇಳಿದ್ರು ಕೂಡ ಅಮ್ಮ ಅಡುಗೆ ಮನೆಯಲ್ಲಿದ್ದಾಳೆ ಅಂತ ಹೇಳುವಂಥ ಮಾತು ಕೂಡ ಇದೆ. ಹಾಗೆ ನಮ್ಮ ಹೆಣ್ಮಕ್ಳಿಗೆ ಅಡುಗೆ ಮನೆ ತುಂಬ ಕ್ಲೀನಾಗಿ ಇಟ್ಕೋಬೇಕು ಅನ್ನೋ ಆಸೆ. ಹಾಗೆ ಡೈಲಿ ತೊಳಿತಾ ಇದ್ರು, ಡೈಲಿ ಕ್ಲೀನ್ ಮಾಡ್ತಾ ಇದ್ರು ಕೂಡ ನಮಗೇನು ಬೇಜಾರು ಅನಿಸಲ್ಲ. ಯಾಕೆಂದರೆ ಅಲ್ಲಿ ನಮ್ಮ ಕಷ್ಟ ಆಗಲಿ, ಅಂದರೆ ಖುಷಿ ಇರಲಿ, ದುಃಖ ಇರಲಿ, ಏನೇ ಒಂದು ಜೀವನದಲ್ಲಿ ಇದ್ರೂ ಕೂಡ ನಾವು ಯಾವುದಕ್ಕೂ ಬೇಜಾರೇ ಮಾಡ್ಕೊಳಲ್ಲ. ಅದು ಯಾವ ಸ್ಥಳ ಅಂದರೆ ನಮ್ಮ ಅಡುಗೆ ಮನೆ ಅಂತಲೇ ಹೇಳ್ಬೋದು. ಯಾಕಂದರೆ ಏನೇ ಆದರೂ ಕೂಡ ಮನಸ್ತಾಪ ನಮ್ಮ ಅಡುಗೆ ಮನೆಯಲ್ಲಿ ಕೂಡ ಕೆಲಸ ಇದ್ದೇ ಇರುತ್ತೆ. ಹೆಣ್ಮಕ್ಳಿಗೆ ಮಗು ಹಾಲು ಕಾಯಿಸೋದ್ರಿಂದಾಗಲಿ, ಬಿಸಿ ನೀರು ಕಾಯಿಸೋದ್ರಿಂದಾಗಲಿ, ಹಾಗೆ ಪ್ರತಿಯೊಂದಕ್ಕೂ ನಮ್ಮ ಹೆಣ್ಣು ಮಕ್ಕಳಿಗೆ ಅಡುಗೆ ಮನೆಯೇ ಆಗಿರುತ್ತೆ. ಹಾಗೆ ಅಡುಗೆ ಮನೆ ಎಷ್ಟು ಕ್ಲೀನಾಗಿರುತ್ತೋ, ಬೆಳಗ್ಗೆ ಎದ್ದಿದ ತಕ್ಷಣ ಅಡುಗೆ ಮನೆ ಕ್ಲೀನಾಗಿದ್ರೆ ಹೆಣ್ಣು ಮಕ್ಕಳಿಗೆ ಅಂದರೆ ಮಹಿಳೆಯರಿಗೆ ತುಂಬ ಖುಷಿ. ಅದ್ರ ಮುಂದೆ ಯಾವುದೇ ರೀತಿ ಕೂಡ ಸಂತೋಷ ಇನ್ನೊಂದಿಲ್ಲ. ಕಿಚನ್ ಕ್ಲೀನಾಗಿದ್ರೇ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗೆ ನನ್ನ ಕಿಚನ್ ಸೆಟ್ ಆಯಿತು. ಬೇಸಿಗೆ ಕಾಲ ಆಗಿರೋದ್ರಿಂದ ಸಾಧ್ಯವಾದಷ್ಟು ನೀರು, ಮಜ್ಜಿಗೆ, ನಿಂಬೆಹಣ್ಣು ಜ್ಯೂಸು ಈ ಥರ ಕುಡಿಬೇಕು. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಥ್ಯಾಂಕ್ ಯು.